ಆದರೆ ಸಹಕಾರಿ ಸಚಿವ ರಾಜಣ್ಣ ಅವರು ಭಾಳ ಸ್ಟ್ರಾಂಗ್ ಅಪ್ಪ. ಆದರೆ ಈ ಘಟನೆಗೆ ಪೊಲೀಸರೇ ಕಾರಣ ಅಂತಾರೆ. ಯಾಕೆ, ಏನಾಯಿತು ನೋಡಿದ್ದಾರೆ. ಉದಯಗಿರಿ ಗಲಭೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಪೊಲೀಸರ ವಿರುದ್ಧ ಸಚಿವ ರಾಜಣ್ಣ ಗರಂ ಆಗಿ ಹೇಳಿದ್ದಾರೆ. ಮೈಸೂರಿನ ಉದಯಗಿರಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿರುದ್ಧವೇ ರಾಜಣ್ಣ ಅವರು ತೀವ್ರ ಗರಂ ಆಗಿದ್ದಾರೆ. ಪ್ರಕರಣ ಸಂಬಂಧ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸರಿಗೆ ಕನಿಷ್ಠ ಸಾಮಾನ್ಯ ಜ್ಞಾನ ಇಲ್ವೇ? ಆರೋಪಿ ಬಂಧನದ ನಂತರ ನಡೆದ ಎಲ್ಲಾ ಘಟನೆಗಳಿಗೂ ಪೊಲೀಸರೇ ಕಾರಣ ಅಂತ ಕಿಡಿಕಾರಿದರು. ಯಾರೋ ಒಬ್ಬ ಈ ಕೃತ್ಯ ಎಸಗಿದ್ದಾನೆ, ಕಾನೂನು ಪ್ರಕಾರ ಅವನು ಮಾಡಿದ ತಪ್ಪು, ಹೀಗಾಗಿ ಆತನನ್ನ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಬಂಧಿತನನ್ನ ಉದಯಗಿರಿ ಪೊಲೀಸ್ ಠಾಣೆಯಲ್ಲೇ ಕಿಡಬೇಕಿತ್ತು. ಉದಯಗಿರಿ ಪ್ರದೇಶ ಮುಸ್ಲಿಮರು ಹೆಚ್ಚಿರುವ ಸ್ಥಳ, ಸಹಜವಾಗಿ ಜನ ಒಟ್ಟಾಗಿ ಸೇರಿದ್ದಾರೆ, ಗಲಾಟೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಪೊಲೀಸರಿಗೆ ಉದಯಗಿರಿ ಬದಲು ಬೇರೆ ಠಾಣೆಯಲ್ಲಿ ಇಡಲು ಏನಾಗಿತ್ತು? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇದಕ್ಕೆ ಕೆಲಸಕ್ಕೆ ಬಾರದವರು ದಾರಿ ಹೋಕರಿಗೂ ಗೊತ್ತಿರುವಂತಹ ಪ್ರಾಥಮಿಕ ವಿಚಾರ. ದೊಡ್ಡ ದೊಡ್ಡ ಬ್ಯಾಡ್ಜ್ ಹಾಕೊಂಡು ಹಿಂದೆ ಮುಂದೆ 10 ಸಿಬ್ಬಂದಿಗಳನ್ನ ಇಟ್ಕೊಂಡು ಓಡಾಡುತ್ತಿರುವ ಪೊಲೀಸರಿಗೆ ಗೊತ್ತಾಗದೇ ಇರುವುದು ವಿಷಾದಕರ ಅಂತ ಹೇಳಿದ್ದಾರೆ. ಒಂದು ಮಾತು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇವರು. ಅಂದರೆ ಅಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ, ಯಾಕೆ ಅಲ್ಲಿ ಇಡಬೇಕಾಗಿತ್ತು ಅಂತ. ಯಾಕೆ ಪಾಪ ಮುಸಲ್ಮಾನರಿಗೆಲ್ಲ ಕಳಂಕ ಬಂದಿದ್ದು 200 ಜನ. ಅಲ್ಲಿ ಉದಯಗಿರಿ ಮುಸಲ್ಮಾನರಿರ್ತಕ್ಕಂಥ ಪ್ರದೇಶ, ಅಲ್ಲಿ ಯಾಕೆ ಇಡಬೇಕಾಗಿತ್ತು? ಅಷ್ಟು ಅರ್ಥ ಆಗಲಿಲ್ವಾ? ಅಂದರೆ ಈಗ ಯಾರೋ ರಮೇಶ ಸುರೇಶ್ ಅನ್ನೋ ಏನೋ ಕೊಲೆ ಮಾಡಿರ್ತಾರಲ್ಲ, ಹಿಂದೂಗಳು ಜಾಸ್ತಿ ಇರ್ತಾರಪ್ಪ, ಅಲ್ಲಿಗೆ ಕರ್ಕೊಂಬಂದಿರೋ ಇಡಂಗಿಲ್ವ ಅವನ್ನ? ಆ ಪ್ರದೇಶದಲ್ಲಿ ಮುಸಲ್ಮಾನರೇ ಜಾಸ್ತಿ ಇದ್ದಾರೆ ಅನ್ನೋ ಕಾರಣಕ್ಕೆ ಅವರೆಲ್ಲರೂ ಬಂದು ಇವನ ವಿರುದ್ಧ ಗಲಾಟೆ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ನುಗ್ತಾರೆ ಅನ್ನೋದಲ್ವಲ್ಲ. ಮುಸಲ್ಮಾನರಲ್ಲಿ ಬಹುತೇಕ ಶಾಂತಿ ಪ್ರಿಯರಿದ್ದಾರೆ, ಯಾರೋ ಒಂದಷ್ಟು ಜನ ಪುಂಡ್ರ ಕಾರಣಕ್ಕೆ ಇವೆಲ್ಲ ಆಗ್ತಿರೋದಷ್ಟೇ. ಹಾಗಾಗಿ ಉದಯಗಿರಿ ಠಾಣೆ ವ್ಯಾಪ್ತಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ, ಅಲ್ಲಿಗೆ ಯಾಕೆ ಕರ್ಕೊಂಡು ಹೋಗ್ಬೇಕಿತ್ತು, ಬಿಲೆ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಿತ್ತು ಅನ್ನೋದಿದೆಯಲ್ಲ, ಇದು ಮತ್ತಷ್ಟು ಆ ಸಮುದಾಯವನ್ನು ಇವರೆಲ್ಲ ಹಿಂಗೆ ಅನ್ನೋ ರೀತಿ ಪ್ರೊಜೆಕ್ಟ್ ಮಾಡ್ದಂಗೆ ಅಲ್ವಾ. ಯಾರೋ 200-300 ಜನ ಮಾಡಿದ ತಪ್ಪಿಗೆ ಇಡೀ ಮುಸಲ್ಮಾನ ಸಮುದಾಯ ಎಲ್ಲ ದಂಗೆ ಹೇಳುತ್ತೆ, ನುಗ್ಬಿಡ್ತಾರೆ. ಅಲ್ಲಿ ಯಾಕೆ ಇಡಬೇಕಾಗಿತ್ತು ಅಂದರೆ ಆ ಜಾಗಕ್ಕೆ ಮಾಡಿದಂಥ ಅಪಮಾನ ಇದು. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.